ನಮಸ್ಕಾರ. ಈ ರಾಶಿ ನಕ್ಷತ್ರದವರ ಕೈನಲ್ಲಿ ದುಡ್ಡು ನಿಲ್ಲಲ್ಲ. ಒಂಥರ ತೂತ್ ಕೈ ಇದ್ದಂಗೆ ಇವ್ರದು. ಆ ಈ ರಾಶಿ ನಕ್ಷತ್ರದವ್ರಿಗೆ ಏನು ಗೊತ್ತಾ? ದುಡ್ಡು ಸಿಕ್ಕಾಬಟ್ಟೆ ಇರುತ್ತೆ. ಆ ಅದನ್ನ ಖರ್ಚು ಮಾಡ್ಕೊಳೋದು ಜಾಸ್ತಿ. ಒಂಥರ ತೂತ್ ಕೈ ಇದ್ದಂಗೆ. ಕೈನಲ್ಲಿ ಮಾತ್ರ ದುಡ್ಡು ನಿಲ್ಲೋದೇ ಇಲ್ಲ ಇವರಿಗೆ. ಇವ್ರಿಗೆ ಎಷ್ಟು ಬಂದರೂ ದುಡ್ಡು ಹಂಗೆ ಬಂದಿದ್ದ ದುಡ್ಡು ಹಂಗೇ ಖರ್ಚ ಆಗ್ತಾನೇ ಇರುತ್ತೆ. ಖಂಡಿತವಾಗ್ಲೂ. ಆ? ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರಾಶಿ ನಕ್ಷತ್ರದವರು ಅಂತ ಹೇಳ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ರಾಶಿ ನಕ್ಷತ್ರದವರಿಗೆ ಅದೇನೋ ಗೊತ್ತಿಲ್ಲ, ದುಡ್ಡಿನ ಇನ್ಕಮಿಂಗ್ ರಿಸೋರ್ಸಸ್ ಇದ್ದೇ ಇರುತ್ತೆ ಸದಾ. ಸುಳ್ಳು ಹೇಳಂಗೇ ಇಲ್ಲ ಇವರು. ಇನ್ಕಮಿಂಗ್ ರಿಸೋರ್ಸಸ್ಸು, ದುಡ್ಡು ಭಗವಂತ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ. ಒಂದೊಂದು ಸರಿ ಕೊಡ್ತಾನೆ ಕಣ್ರಿ. ನನ್ನ ಪ್ರಕಾರ ಇವ್ರ ಜೀವನದಲ್ಲಿ ಕಂಟಿನ್ಯೂಯಸ್ ರೀ, ಒಂದು 3-4 ವರ್ಷ ಕಂಟಿನ್ಯೂಯಸ್ಸು. ಇವರ ಜೀವನದಲ್ಲಿ ಒಂದು 3-4 ವರ್ಷ ಕಂಟಿನ್ಯೂಯಸ್ ದುಡ್ಡು ನೋಡ್ತಾರೆ ಇವರು. ಲಕ್ಷಗಟ್ಟಲೆ ದುಡ್ಡು ನೋಡ್ತಾರೆ. ಲಕ್ಷ ದುಡ್ಡು ನೋಡ್ತಾರೆ. ಕೋಟಿಗಟ್ಟಲೆ ದುಡ್ಡುಗಳು ನೋಡ್ತಾರೆ. ಆಮೇಲೆ ಸಡನ್ನಾಗಿ ಇವ್ರಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಕಣ್ರಿ, ತೂತ್ ಕೈ ಸ್ಟಾರ್ಟ್ ಆಗಿಬಿಡುತ್ತೆ. ಕೈನಲ್ಲಿ ದುಡ್ಡು ನಿಲ್ಲೋದೇ ಇಲ್ಲ. ಎಷ್ಟು ಬರುತ್ತಾ ದುಡ್ಡು ಹಂಗೆ ಹೊರಟೋಗ್ತಿರುತ್ತೆ. ಮತ್ತೆ ರಿಟರ್ನ್ ಇನ್ಕಮಿಂಗ್ ದುಡ್ಡು ಬರ್ತಿರುತ್ತೆ, ಹೋಗ್ತಾನೇ ಇರುತ್ತೆ. ಕೈನಲ್ಲಿ ಒಟ್ಟು ದುಡ್ಡು ನಿಲ್ಲೋದೇ ಇಲ್ಲ. ತೂತ್ ಕೈ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು. ಯಾರ್ದಪ್ಪ ಅಂತಂದರೆ, ಈ ಮಕರ ರಾಶಿ ಶ್ರವಣ ನಕ್ಷತ್ರ, ಮಿಥುನ ರಾಶಿ ಆರಿದ್ರ ನಕ್ಷತ್ರ, ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ, 4th ಲೆವೆಲಲ್ಲಿ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ. ಈ 4 ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಜೀವನದಲ್ಲಿ ಒಂದು 3-4 ವರ್ಷ, 3-4 ವರ್ಷ ಬೇಡ, ಒಂದು 3-5 ವರ್ಷ ಇವ್ರ ಜೀವನದಲ್ಲಿ ದುಡ್ಡು ಮಾಡ್ತಾರೆ ಅಂತಂದರೆ ಅದು ಯಾವ ವಯಸ್ಸಿನಲ್ಲಿ ಮಾಡ್ತಾರೆ ಗೊತ್ತಾ? ಇವರಿಗೆ ದುಡ್ಡು ಯಾವ ವಯಸ್ಸಿನಲ್ಲಿ ಬರುತ್ತಂದರೆ, ಕರೆಕ್ಟಾಗಿ 30ನೇ ವಯಸ್ಸಿನಿಂದ 39ನೇ ವಯಸ್ಸಿನೊಳಗಡೆ, 30ನೇ ವಯಸ್ಸಿನಿಂದ 39ನೇ ವಯಸ್ಸಿನೊಳಗಡೆ, ಅಥವಾ 42ರಿಂದ 45ನೇ ವಯಸ್ಸಿನೊಳಗಡೆ, ಈ ವಯಸ್ಸಿನೊಳಗಡೆ ಕಂಟಿನ್ಯೂಯಸ್ 3 ವರ್ಷದಿಂದ 5 ವರ್ಷ ಒಂದು ದುಡ್ಡು ಮಾಡ್ತಾರೆ ಅಂದರೆ ಸಿಕ್ಕಾಬಟ್ಟೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನೋಡಿರ್ತಾರೆ ದುಡ್ಡು. ಆಮೇಲೆ ನೋಡ್ರಿ, ತೂತ್ ಕೈ ಎಷ್ಟು ದುಡಿದ್ರೂ ಕೈನಲ್ಲಿ ದುಡ್ಡು ನಿಲ್ಲೋದೇ ಇಲ್ಲ. ಏನು ಮಾಡಬೇಕಪ್ಪ ಅಂತಿರ್ತಾರೆ. ಹೌದು ತಾನೇ? ಈ 4 ರಾಶಿ ನಕ್ಷತ್ರದವರು ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅದೇನೋ ಗೊತ್ತಿಲ್ಲ, ದುಡ್ಡು ಕೈನಲ್ಲಿ ನಿಲ್ಲಲ್ಲ, ಅಕೌಂಟಲ್ಲಿ ನಿಲ್ಲೋದೇ ಇಲ್ಲ. ಹೌದು ತಾನೇ? ಖಂಡಿತವಾಗ್ಲೂ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದಕ್ಕೆ ಹೆಚ್ಚಾಗಿ ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಈ ಮಂತ್ರ ಅನ್ಲಿಮಿಟೆಡ್ ಪಠಿಸಿ. ನಮಸ್ಕಾರ.